ಮಾರ್ಬಿಡಪ್ಪ ಅತ್ತೆ. ಇನ್ನೇನಕ್ಕೆ ಯಾರನ್ನ ಕೇಳಿದ್ರು ಒಳ್ಳೆ ರೇಟಿಗೆ. ನಾನು ಯಾರ್ಯಾರನ್ನ ಕೇಳಿದೆ ತಗೊಂಬಲ್ಲ ಅಂತಾರೆ. ಶೋರೂಮ್ನಾಗ ನಾನು ವಾಪಸ್ ಬಿಟ್ಬಿಟ್ರೆ ಅಲ್ಲಿ ನಾವು ಕಟ್ಟಿರೋದು ಅದು ಇದು ಏನೇನೋ ಕಟ್ ಮಾಡ್ಕೊಂತಾರೆ. ಅಷ್ಟು ಇಲ್ಲು ಸಲ್ಲದೆಲ್ಲನ. ಅದಕ್ಕೆ ಅಂತ ನಾನು ಯಾರನ್ನ ತಗೊಂಬರಿದ್ರೆ ಕೊಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಯಾರಾದರೂ ತಗೊಂಡ್ರೆ ಕಟ್ಕೊಂಡು ಹೋಗ್ತಾರೆ. ಯಾರಿಗಾನ ಬಿಟ್ಬಿಟ್ಟು ನಾವಿವಾಗ ಎಷ್ಟು ಕಟ್ಟಿದ್ದೀವಿ ಅಷ್ಟು ಕೊಟ್ರು ನಮ್ಗೆ ಎಷ್ಟೋ ಸ್ವಲ್ಪ ಪರವಾಗಿಲ್ಲ. ಇವಾಗ ನಾವು ಸ್ವಲ್ಪ ಇದನ್ನು ಕಟ್ಟಿದ್ದೀವಲ್ಲ, ಯಾಕಂದರೆ ಇದು ಡೌನ್ ಪೇಮೆಂಟ್ ಕಟ್ಟಿದ್ದೀವಲ್ಲ, ಅದಾದ್ರೂ ಸಿಗುತ್ತೆ ನಮಗೆ ಅಂತ. ಹಂಗೆ ಮಾಡು, ಸುಮ್ಮನೆ ಯಾರಿಗಾನ ಕೊಡು. ನನಗೆ ಯಾರಿಗೂ ಗೊತ್ತಿಲ್ಲ, ಇವನಿಗೆ ಚೆನ್ನಾಗಿ ಗೊತ್ತಿರುತ್ತೆ ನಿಮ್ಮ ವೈಭವ್ಗೆ. ಅದಕ್ಕೆ ಅವನು ಕೇಳೋಣ ಒಂದ್ಸತಿ. ಯಾರಾದರೂ ಇದ್ದರೆ ಹೇಳಪ್ಪ ಅಂತೇಳಿ ಅವ್ನಿಗೆ ಹೇಳೋಣ ಅಂತ. ಇವಾಗ ಇನ್ನೇನು ಮಾಡೋಕ್ಕಾಗುತ್ತೆ, ನಮಗೆ ಬೇಕು ಅಂದಾಗಲ ಮಾತಾಡಿಸ್ಲೇಬೇಕಲ್ಲ. ಅವನು ಕೇಳ್ತೀಯ ನೀನು? ಹೋಗು, ಅವನು ಕೇಳಿರೆ ಅಲ್ಲ, ಅವನು ಕೇಳಿರೆ ಯಾರನ್ನ ಏನಂತಾರೆ? ಏನು ಬೇಡ. ಅಲ್ಲ, ಅವನ ತಕ್ಕ ನೀನು ತಗ್ಗಿ ಹೋಗೋದು ನನಗೇನು ಇಷ್ಟ ಇಲ್ಲಪ್ಪ. ಅವನ ತಕ್ಕ ತಗ್ಗಿ ಹೋಗ್ಬೇಕಂತಂದ್ರೆ ನನಗೇನ ಇಷ್ಟ ಆಗಲ್ಲ. ಅಲ್ಲ ವಾಣಿ, ಇವಾಗ ಹೋಗ್ಲೇಬೇಕಾಗುತ್ತೆ, ಏನು ಮಾಡೋಕ್ಕಾಗಲ್ಲ. ಇವಾಗ ನಾವು ಅವ್ರ ತಕ್ಕ ಚೆನ್ನಾಗಿರ್ಬೇಕು. ಅವ್ರ ತಕ್ಕ ಚೆನ್ನಾಗಿದ್ಕೊಂಡು ನಾವು ಹೆಂಗೋ ಈಗ ನಮ್ಮ ಅಣ್ಣಯ್ಯಂತೂ ಮಾತಾಡ್ಸಲ್ಲ, ನಮ್ಮ ಅತ್ತಿಗೆನೂ ಮಾತಾಡ್ಸಲ್ಲ. ಇವರಿಗೆಲ್ಲ ನಾವು ವಿರುದ್ಧವಾಗಿ ನಾನು ಇವಾಗ ಇವರೆಲ್ಲ ಎಲ್ಲರ ಹತ್ರ ಚೆನ್ನಾಗಿರ್ಬೇಕು. ನೀನು ಇವಾಗ ನಿಮ್ಮ ದೊಡ್ಡಪ್ಪ, ನಿಮ್ಮ ದೊಡ್ಡಮ್ಮ, ನಿಮ್ಮ ಚಿಕ್ಕಪ್ಪ, ನಿಮ್ಮ ಚಿಕ್ಕಮ್ಮ ಎಲ್ಲರ ತಗು ನೀನು ಚೆನ್ನಾಗಿರಬೇಕು ಇವಾಗ. ಯಾಕಂದರೆ ಆ ಆಶಾ ಎದುರಿಗೆ ನೀನು ಎಲ್ಲರ ತಗು ಚೆನ್ನಾಗಿದ್ರೆ ನಿಮ್ಮ ದೊಡ್ಡ ಕುಟುಂಬ. ಇಲ್ಲೇ ಊರಲ್ಲಿ ಒಂದು ದೊಡ್ಡ ಕುಟುಂಬ ಆಗುತ್ತೆ ನಿಮ್ಮದು. ಎಷ್ಟು ಜನ ಆಗ್ತೀರಾ ನಿಮ್ಮ ಕುಟುಂಬ, ನಿಮ್ಮ ಫ್ಯಾಮಿಲಿ ದೊಡ್ಡ ಫ್ಯಾಮಿಲಿ. ಅದಕ್ಕೇ ಅವ್ರಿಗೆ ಭಯ ಇರುತ್ತೆ. ಅಯ್ಯೋ ಹೇಳಪ್ಪ, ನಾನು ಏನಾನ ಮಾತಾಡಿದ್ರೆ ಅವ್ರ ಫ್ಯಾಮಿಲಿ ದೊಡ್ಡ ಫ್ಯಾಮಿಲಿ ಐತೆ, ಏನಾನ ಮಾತಾಡ್ಬಿಡ್ತಾರೆ, ನಾನು ಮಾತಾಡಬಾರ್ದು ಅಂತ ಅವ್ರಿಗೆ ಸ್ವಲ್ಪ ಭಯ ಇರುತ್ತೆ. ಅದಕ್ಕೇ ನೀನು ಸುಮ್ಮನೆ ಇದ್ದುಬಿಡು. ಇವಾಗ ನಾನು ಮಾತಾಡ್ತೀನಿ ವೈಭವ್ ಅಂತಾಗೆ. ಗೊತ್ತಾನೆ, ನಾನು ಅದನ್ನೇ ನೋಡ್ತಾ ಇದ್ದೀನಿ, ಹೊಳ್ತಾ ಇದ್ದೆ. ಗೊತ್ತಾನೆ ಇವಾಗ ಇತ್ಲಾಗ ಏನಾನ ಬಂದರೆ ಹೇಳ್ತೀನಿ. ವೈಭವ್ ಯಾರನ್ನ ತಾಮರಿದ್ರೆ ಹೇಳಪ್ಪ, ಕೊಡ್ತೀವತ್ತ ಅಂತೇಳಿ ಹೇಳ್ತೀನಿ. ಇನ್ನೇನು ಮಾಡೋಣ ಹೇಳು. ಅವ್ನು ಮ್ಯಾಕ್ ಹೋಗ್ಬಿಡ್ತಾನೆ. ನೀನೇನ ಇವಾಗ ಅವನ್ನ ಮಾತಾಡಿಸ್ಬಿಟ್ರೆ ಅಯ್ಯೋ ಶಿವನಿ ಅಂತ ಮ್ಯಾಕ್ ಹೋಗ್ಬಿಡ್ತಾನೆ. ಅವನೇನಿಲ್ಲ, ಸಖತ್ತು ಮೇಲಕ್ಕೆ ಹೋಗ್ಬಿಡ್ತಾನೆ. ಇನ್ನೇನು ಮಾಡೋಕ್ಕಾಗಲ್ಲ. ಇವಾಗ ನಮಗೆ ಕೆಲಸ ಆಗಬೇಕು. ಅವ್ರಿಗೆ ಇವತ್ತು ದುಡ್ಡು ಕೊಡಬೇಕು. ದುಡ್ಡು ಕೊಡಲಿಲ್ಲ ಅಂತಂದರೆ ಬೇಕ್ರಿ ಬಿಟ್ಕೊಡ್ಬೇಕಾಗುತ್ತೆ. ಅದಕ್ಕೇ ಬೇಕ್ರಿ ಬಿಟ್ಕೊಡೋಕ್ಕಾಗಲ್ಲ ನಮಗೆ. ಬೇಕ್ರಿ ಬಿಟ್ಕೊಟ್ರೆ ಸುಮ್ಮನೆ ನಮ್ಗೆ ಇವಾಗ ಏನು ಮಾಡೋಣ ಹೇಳು ಕೆಲಸ. ಅದಕ್ಕೆ ಕಾರಾದರೂ ಮಾರಿಬಿಟ್ರೆ ಹೆಂಗೋ ಸ್ವಲ್ಪ ನಮಗೆ ಅನುಕೂಲ ಆಗುತ್ತೆ ಅಂತ ಇನ್ನೇನು ಸುಮ್ಮನೆ ನಿಲ್ಲಿಸ್ಕೊಂಡಿದ್ದೀವಿ. ಅದೇನು ಅವಶ್ಯಕತೆ ಇಲ್ಲ, ಅದನ್ನು ಲೆಕ್ಕ ಹಾಕೊಂಡ್ವಿ ನಾವು. ಅವಶ್ಯಕತೆ ಇರೋದನ್ನ ನೋಡ್ಕೋಬೇಕು ನಾವು. ಅವಶ್ಯಕತೆ ಇಲ್ಲದ ಬಗ್ಗೆ ನಾವು ಯೋಚನೆ ಮಾಡಿ ನಾವು ತರಲೇಬಾರ್ದಾಗಿತ್ತು. ಏನು ಮಾಡ್ತೀಯ? ಅದಕ್ಕೆ ಮತ್ತೆ ಯಾರೋ ತಗೊಂಬಂದ್ರು, ಯಾರೋ ಮಾಡಿದ್ರು ಅಂತ ನಾವು ಮಾಡಿದ್ರೆ ಅದಕ್ಕೊಂದು ಅರ್ಥ ಇರಲ್ಲ. ನಮ್ಗೆ ಅವಶ್ಯಕತೆ ಇದ್ದರೆ ನಾವು ಮಾಡ್ಕೋಬೇಕು ಅಂತ ಈಗ ಅರ್ಥ ಆಗ್ತೈತೆ ನನಗೆ. ಬಿಡು, ನಾವು ತರಬೇಕೆಂಬುದು ಆಸೆ ಇತ್ತು, ವಾಸೆನ ಪೂರೈಸ್ತೀವಿ. ತಗೊಂಬಂದೆ ವಾಸೆನ ಪೂರೈಸ್ತೀವಿ. ಯಾವ್ದನಾಗಲಿ ತಗೊಂಬತಕ್ಕ ಆಸೆ, ತಗೊಂಡ್ಮೇಲೆ ಆಮೇಲೆ ಆ ವಾಸನೆ ಹೋಗ್ಬಿಡುತ್ತೆ. ನೀನು ಮಾಡೋಕ್ಕಾಗಲ್ಲ ಬಿಡು. ಬಂದ ಬಂದ ವೈಭವ್ ಬಾಯಿಲೆ ಸೈಡ್ ಬಿಡ್ರಿ. ವೈಭವ್ ನಿಂತ್ಕ. ವೈಭವ್ ಇವಾಗ ಭಾಳ ಒಂಥರ ನಮಗೆ ಬೇಜಾರಾಗ್ಬಿಟ್ಟೈತೆ. ಹೋಗತ್ತೆ ನಮ್ಗಂತೂ ಭಾಳ ಬೇಜಾರಾಗ್ಬಿಟ್ಟೈತೆ. ನಾವು ಮಾಡಿರೋದೆಲ್ಲನ ಕ್ಷಮಿಸ್ಬಿಡು. ನಾವು ಒಂದಿರೋದು ಅದೆಲ್ಲ ನಮ್ಮ ಮನಸ್ಸಿನಾಗ ಇಕ್ಕಮಕ್ಕೆ ಹೋಗ್ಬಿಡು. ಸುಮ್ಮನೆ ಹೋಗ್ತಿರೋ ಇಲ್ವೋ? ನೀವು ಒಂದಿರೋದು ಆಡಿರೋದೆಲ್ಲ ಮನಸ್ಸಿಂದ ತೆಗ್ದಾಕಕ್ಕೆ ಇಲ್ಲೋಡು. ಒಂದೇಟು ಹೊಡೆದ್ರೆ ಓಡಿಸ್ಕೊಬಿಡ್ಬೋದು. ಆದರೆ ನೀವು ಆಡಿರೋಂಥ ಮಾತುಗಳು ಎಷ್ಟು ಮನಸ್ಸಿಗೆ ಬೇಜಾರಾಗೈತೆ ಅನ್ನೋದೇನಾದ್ರೂ ಗೊತ್ತಾಯ್ತಾ? ನೀವು ಯಾಕೆ ಮಾತಾಡಿಸ್ತೀರ? ಅಷ್ಟಕ್ಕೂ ನನ್ನ ಮಾತಾಡಿಸ್ಬೇಡ್ರಿ. ನನಗೂ ನಿಮಗೂ ಏನು ಸಂಬಂಧ ಇಲ್ಲ ಅಂದಮೇಲೆ ಮಾತಾಡಿಸ್ಬೇಡಿ ನೀವು ಅಷ್ಟೇ. ಅಲ್ಲ ವೈಭವ್, ನೀನು ಮಾತಾಡಬೇಡ. ನೀನು ಮಾತಾಡಿದಿ ಅಂದ್ರೆ ನೋಡು, ನೀನು ನನ್ನ ಮದುವೆ ಆಗಲಿಲ್ಲ ಅಂದರೂ ಪರವಾಗಿಲ್ಲ, ನಾನೇನೇನು ಅಳ್ತಾ ಕೂತ್ಕೊಂಡಿರಲಿಲ್ಲ. ಹೆಂಗೋ ದೇವ್ರು ನನಗೆ ಹೆಂಗೋ ಒಳ್ಳೇದು ಮಾಡ್ದೆ. ಇವತ್ತು ದೇವ್ರು ಒಳ್ಳೆ ಕೆಲಸನೇ ಮಾಡಿದೆ. ನಿನ್ನಂಥವಳಿಂದ ನನಗೆ ಪಾರು ಮಾಡಿಬಿಟ್ಟ. ಅದಕ್ಕೆ ಅನಿಸುತ್ತೆ ನೀನು ಹಿಂಗೆ ಮಾಡಿದ್ದು. ನಿನ್ನಂಥವಳು ನನಗೆ ಸಿಗಬಾರ್ದು ಅಂತಳೇ ಈ ಮಾತು ನಾನು ಅನ್ಬಾರ್ದು, ಆದರೂ ಅನ್ಬೇಕಾಗುತ್ತೆ. ಇವತ್ತು ಸಮಯ ಸಂದರ್ಭ ಬಂದಾಗ, ಮಾತಿಗೆ ಮಾತು ಬೆಳೆದಾಗ, ಮಾತಿಗೆ ಮಾತು ಬಂದಾಗ ಮಾತಾಡಲೇಬೇಕಾಗುತ್ತೆ. ಇಲ್ಲೋಡಿಲಿ, ನೀನು ನನ್ನ ಮದುವೆ ಆಗಿದ್ರೆ ನನ್ನ ಜೀವನನೇ ಹಾಳು ಆಗೋದು. ನೀನು ನನ್ನ ಮದುವೆ ಆಗದಿಲ್ಲದೇ ಬೆಸ್ಟ್ ಅಷ್ಟೇ. ಇವತ್ತು ದೇವರೇ ನಮ್ಮ ಇಬ್ಬರನ್ನ ದೂರ ಮಾಡಿದ್ದಾನೆ. ಅವರು ನಮ್ಮ ಮನೆಗಳವ್ರು ತುಂಬ ಆಸೆಗಿದ್ರು ಮಾಡಲೇಬೇಕು ಅಂತ. ಆದರೆ ಇವತ್ತು ನನಗೆ ಒಳ್ಳೆ ಕೆಲಸ ಮಾಡಿದಾನೆ ದೇವರು ಅಂತ ಅನ್ನಿಸ್ತಾ ಇದೆ. ಇವತ್ತು ನಿಜವಾಗ್ಲೂ ಒಳ್ಳೇದಾಗ್ಬಿಟ್ಟೈತೆ ನನಗೆ. ಹೋಗ್ರಿ, ನನ್ನ ಮಾತಾಡಿಸ್ಲೇ ಬಿಡ್ರಿ ನೀವು. ಈಗ ನಾವೇನು ನಿಮ್ಮನ್ನೊಂದು ಮಾತಂದಿಲ್ಲ, ಏನಿಲ್ಲ. ನೀವೇ ಎಂತೆಂಥದ್ದು ಅಂದಿದ್ದೀರಾ ನಮಗೆ ಅಂತಂದರೆ ಹೇಳಬಾರ್ದು. ಅಂತೆಂಥ ಮಾತುಗಳೆಲ್ಲ ಅಂದಿದ್ದೀರಾ, ಅಂಥ ಮಾತುಗಳನ್ನೆಲ್ಲ ಅನ್ನಿಸ್ಕೊಂಡಿದ್ದೀವಿ. ಪ್ಲೀಸ್, ಯಾರಾದರೂ ಕಾರ್ ತೊಗೊಳ್ಳೋರಿದ್ದರೆ ಹೇಳು, ಕಾರು ವಾಪಸ್ ಮಾಡಿಬಿಡೋಣ ಅಂತ. ನಮ್ಮ ಮನೇಲಿ ಇವಾಗ ಸ್ವಲ್ಪ ಪರಿಸ್ಥಿತಿ ಹೇಳೋಕ್ಕಾಗ್ತಾ ಇಲ್ಲ ವೈಭವ್. ಅದಕ್ಕೋಸ್ಕರ ನಮ್ಮ ಮನೆ ಪರಿಸ್ಥಿತಿಗೋಸ್ಕರ ನಾವು ಇವತ್ತು ಕಾರು ವಾಪಸ್ ಮಾಡಿಬಿಡ್ತಾ ಇದ್ದೀವಿ. ಯಾರಾದರೂ ತೊಗೊಳ್ಳೋರಿದ್ದರೆ ಹೇಳು.
ಅದೇನೆ ಇವರು ಅಲ್ಲೇನೆ ಶೋರೂಮಲ್ಲೇ ಬಿಟ್ಬಿಡೋಣ ಅಂತ ಅಂದ್ಕೊಂಡ್ರು. ಮತ್ತು ಇವ್ರಿಗೆ ಯಾಕೋ ಅದು ಸರಿ ಅನ್ನಿಸ್ತಾ ಇಲ್ಲ. ಅದಕ್ಕೆ ಯಾರಾದರೂ ಬೇರೆಯವ್ರಿಗೆ ಕೊಟ್ಟರೆ ಸ್ವಲ್ಪ ಅಮೌಂಟ್ ಆದರೂ ಬರುತ್ತಲ್ಲ ನಮಗೆ ಅಂತ ನೋಡ್ತಾ ಇದ್ದಾರೆ. ಅದೇನಂತ ಇವ್ರಿಗೆ ಸರಿಯಾಗಿ ಗೊತ್ತಿಲ್ಲ. ನಿಮಗೇನು ಗೊತ್ತು ಅಂತ ಹೇಳ್ಬೋದಾ ಸ್ವಲ್ಪ? ಎಲ್ಲಿ ನಾವು ವಾಪಸ್ ಮಾಡಿದ್ರೆ ಸರಿ ಆಗುತ್ತೆ ಅಂತ, ಕಾರ್ ಎಲ್ಲಿ ಬಿಟ್ಟರೆ ನಿಮಗೆ ಚೆನ್ನಾಗಿ ಐಡಿಯಾ ಇರುತ್ತಲ್ಲ. ಅದಕ್ಕೆ ನಿಮ್ಮ ಫ್ರೆಂಡ್ಸ್ ಯಾರಾದರೂ ಇದ್ದರೆ ತಗೊಳ್ಳೋರು ಹೇಳ್ತೀರಾ ಪ್ಲೀಸ್? ಏನಾದರೂ ಇದ್ದರೆ ಪ್ಲೀಸ್ ಹೇಳಿ ವೈಭವ್, ಪ್ಲೀಸ್. ಮರ್ಯಾದಿಲ್ದಾಳು ನನ್ನ ಮೊಮ್ಮಗನ ಮಾತಾಡಿಸ್ತಾ ಇದ್ದಾಳೆ. ಯಾಕೆ ಮಾತಾಡ್ಸೋದು ನೀನು? ನನ್ನ ಮರ್ಯಾದಿಲ್ದಡಿ. ಹಾ 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 ಈಗ ಮಾತಾಡಿಸ್ತಾಳೆ. ಈಗ ಬೇಬಿ ಬೇಬಿ ಅಂತ. ಹೋಗ್ತಿಲ್ವೇ ಸಿಕ್ಕೆ? ಅಲ್ಲ ಕಣಜಿ, ಸುಮ್ಮನಿರು, ನಿನಗೆ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ? ಸುಮ್ಮನೆ ಕುಕ್ಕಳೆ, ನನಗೆಲ್ಲ ಗೊತ್ತೈತಿ. ನನಗೆ ಗೊತ್ತಿಲ್ಲ ಅಂತಾಳೆ. ಏಯ್ ನೀನೇ ಎಲ್ಲ ಕಂಡಿರಾಳು. ಆರೆತ್ತಾಳಿಗಿನ ಮೂರೆತ್ತಾಳಿದೆ ಜೋರಾತಮ್ಮಂಗಿ. ಯಾಕ ನೀನು ನನ್ನ ಮೊಮ್ಮಗನ ನೀನು ಮಾತಾಡಿಸ್ಬೇಡ. ನನ್ನ ಮೊಮ್ಮಗನ ಮದುವೆ ಆಗಲ್ಲ ಅಂತ ಓದಾಳು. ಅಲ್ಲೇ ನನಗೆ ತೊಕ್ಕ ಬದನೆಕಾಯಿ ತಿಂತೀನಿ. ನನ್ನ ಮೊಮ್ಮಗನ ಮದುವೆ ಆಗಲ್ಲ ಅಂತೇಳಿ ಅವ್ನಿನ ದೊಡ್ಡಾಗಿ ಅವನು ಮದುವೆ ಆಗಲ್ಲೇ. ಇವಾಗ ಯಾಕೆ ಮಾತಾಡಿಸ್ತೀಯ ನನ್ನ ಮೊಮ್ಮಗನ? ಜನಕ್ಕೆ ನೋಡ್ಕೊಂಬ, ನನ್ನ ಜನಕ್ಕಿಲ್ಲ ಅಂತ ಹೇಳಿ ಅವನಿನ ದೊಡ್ಡಾಗಿದೆಯಾ? ಇವಾಗ ಯಾಕೆ ಮಾತಾಡಿಸ್ತೀಯ ನನ್ನ ಮೊಮ್ಮಗನ? ಅಯ್ಯೋ ಜೀವಿ ಯಾಕನ ಬಂತಪ್ಪ ಇದು, ಎಂದು ಗೊತ್ತಿರಲಿಲ್ಲ ಹಿಂಗೆ. ಯಾಕೆ ಬಂತಪ್ಪ ಇದು? ಯಪ್ಪ ಇದೇನಿಲ್ಲ, ಮೊದಲೇ ಇದು ತಿಮ್ಮಜ್ಜಿ. ಖ್ಯಾತಿ ತಿಮ್ಮಜ್ಜಿ ಅಂತ, ಖ್ಯಾತಿ ತಿಮ್ಮಜ್ಜಿ ಅಂತ ಫೇಮಸ್ ಆಯಿತು ಊರಾಗಿ. ಅಜ್ಜಿ, ಇದು ನಾವು ಏನೋ ಮಾತಾಡ್ತಾ ಇದೀವಿ, ಸುಮ್ಮನಿರು. ಅವರು ನಮಗೆ ಹೇಳ್ತಾ ಇದ್ದಾರೆ ಏನೋ. ಏನಪ್ಪ ಹೇಳೋದವ್ರು? ಯಾಕೆ ಹೇಳ? ಏನಿಲ್ಲ ಕಣಜ್ಜಿ, ನಾನು ಸುಮ್ಮನೆ ಹೋಗ್ತಾ ಇದ್ದೀನಿ ನನ್ನ ಪಾಡಿಗೆ. ನಾನು ಸುಮ್ಮನೆ ಮಾತಾಡಿಸ್ತಾರೆ. ನನಗೆ ಮಾತಾಡೋದಕ್ಕೆ ಇಷ್ಟ ಇಲ್ಲ ಅಂತಂದ್ರು ನಾನು ಅಡ್ಡ ಗಟ್ಕೊಂಡು ಮಾತಾಡಿಸ್ತಾ ಇದ್ದಾರೆ. ಈಗೇನಜ್ಜಿ ನಾನು ಮಾತಾಡ್ಸೋದು ಇವರು? ನೋಡು ನಿನ್ನ ಹತ್ರ ಹೇಗೆ ಹೇಳ್ತಾ ಇದ್ದಾರೆ. ಏನಿಲ್ಲ ಹಂಗೆ ಹಿಂಗೆ ಅಂತ ಹೇಳ್ತಾರೆ. ನಾನೇನೇ ಅಂದ್ರೆ ನಮ್ಮ ಅಜ್ಜಿನ ಬಿಟ್ಕೊಡಲ್ಲ ಕಣೋ. ನೀವು ಯಾಕೆ ಮಾತಾಡ್ಸೋದು? ಓಹೋ ನಮ್ಮ ಅಜ್ಜಿಗೆ ಬೈತೈತೆ ಅಂತೇಳಿ ಹಂಗೆ ಹಿಂಗೆ ಅಂತ ನೀನು ಏನೇನೋ ಸುಳ್ಳು ಹೇಳಿದ್ರೆ ನಾನು ನಮ್ಮ ಅಜ್ಜಿನ ಮಾತ್ರ ಬಿಟ್ಕೊಡಲ್ಲ. ಯಾಕ ಮಾತಾಡ್ಸೋದು? ಅಡ್ಗಟ್ಕೊಂಡು ಏನು ಕೊಟ್ಬಿಟ್ಟಿದ್ಯಾ ನನ್ನ ಮೊಮ್ಮಗ್ಗೆ? ಏನು ಸಾಲಿಸ್ಕೊಳ್ಳೋನೇ ನಾನು ಇತ್ತಾಗೆ ಅಡ್ಗಟ್ಕೊಂಡು ಮಾತಾಡ್ಸಕ್ಕೆ ಲೋಪರ್ ನನ್ನ ಮಗನೇ. ಓಹೋ ಹೊಲ್ಕ ಏನಂಗೆ ನನ್ನ ಮೊಮ್ಮಗನು ಮಾತಾಡ್ಸಕ್ಕೆ ಗೊತ್ತಾನೆ. ಏನೋ ಕೊಟ್ಬಿಟ್ಟಾವ ನೀವು ಇವ್ರ ಅಪ್ಪಂದು ಅಮ್ಮಗೆ. ಹೋಗ್ತಿಲ್ವೇ ಆಸಿಕೆ? ಆಗಲ್ಲ ಬಾರಪ್ಪ. ನೀ ತಿಮ್ಮಜ್ಜಿ ಬಂತು ಅಂತಂದರೆ ಈ ಕ್ಯಾತೆ ತಿಮ್ಮಜ್ಜಿ ಏನು ಮಾಡೋಕ್ಕಾಗಲ್ಲ. ನಾವೇನು ಮಾತಾಡೋಕ್ಕಾಗಲ್ಲಪ್ಪ. ನನ್ನ ಮೊಮ್ಮಗನ ಮದುವೆ ಆಗಲ್ಲ ಅಂತ ಓಡೋದು ಯಾವನಿಂದಲ್ಲ ನಾನು, ಇವನು ಹಿಂದಿ. ಈಗಾಗೆ ಕಮ್ಮಗ ಇದ್ದಾಳೆ. ಇವತ್ತು ನನ್ನ ಮೊಮ್ಮಗ ಎಂತ ಚೆನ್ನಾಗಿ ಇಕ್ಕೊಂಡ್ ಬಾರೆ ನೋಡು. ಇವ್ನು ಇಕ್ಕೊಂಡವನೇನೆ ನಿನ್ನ ಅಲ್ಲಿ ಇಲ್ಲೂ ತಿರಿತಿಯಲ್ಲಿ. ಓಹೋ ಉತ್ತಾರಾಡ್ತಾಳೆ. ಹೋಗೇ ನಾವು ಮಾತಾಡ್ಸಕ್ಕೆ ಬಂದವಳೆ. ಇನ್ನು ಯಾವ ಮಕ್ಕ ಇಕ್ಕೊಂಡು ಮಾತಾಡ್ಸಕ್ಕೆ ಬಂದಿದ್ಯಾ ನನ್ನ ಮೊಮ್ಮಗನ ನೀನು? ಹೇಳೋರ್ ಕೇಳೋರು ಯಾರಿಲ್ಲ ಅಂತ ತಿಳ್ಕೊಂಡಿದೀಯ? ಇವತ್ತು ನನ್ನ ಮೊಮ್ಮಗ ಎಂತ ಗುಣವಂತ ಗೊತ್ತೇನು? ನನ್ನ ಮಕ್ಕಳಿಬ್ಬರು ಇಲ್ಲ ಅಂತಲೇ ಹೇಳ್ಬೋದು. ನಮ್ಮ ಸಿದ್ಲಿಂಗೋಗಿನ ಒಂದು ಕೈ ಮುಂದೆ ಕಣೆ ನನ್ನ ಮೊಮ್ಮಗ. ಹಂಗೆ ನನ್ನ ಮೊಮ್ಮಗ ಸುದ್ದಿಗೆ ಬಂದಿದ್ಯಾನ್ರಿ ಏನಿಲ್ಲ, ಜಾಡಿಸ್ಬಿಡ್ತೀನಿ, ಜಾಡಿಸ್ತೀನಿ. ಸೂಪರ್ ಸೂಪರ್ ತಿಮ್ಮೋ, ಸೂಪರ್. ನೋಡಲ್ಲ ಪಾಪ ಇದು ಅಲ್ಲ ಏನಂತ ನೋಡಿ ಮಾತಾಡ್ಸಕ್ ಬಂದವಳೆ ನನ್ನ ಮೊಮ್ಮಗುನ್ನ. ಏನಂಗೆ ಕೊಟ್ಬಿಟ್ಟವಳೆ ಅಮ್ಮಂಗೆ ಮಾತಾಡ್ಸಕ್ ಬಂದವಳು ನೋಡಲ್ಲ. ನಾನು ಅದಕ್ಕೆ ಹೇಳ್ತಾ ಇದ್ದೀನಿ, ಏನೋ ಮಾತಾಡ್ಸಿದೀಯ ನನ್ನ ಮೊಮ್ಮಗ ಅಂದರೆ ಏನಿಲ್ಲ. ಕಪ್ಪಳಕ್ಕೆ ಬಡ್ದ್ಬಿಡ್ತೀನಿ. ನಮ್ಮ ತಿಮ್ಮನೆ ಸರಿ ಕಣ, ಸರಿಯಾಗಿ ದಾಡ್ಸುತ್ತೆ ಯಾರಿಗನಾಗ್ಲಿ. ಸೂಪರ್ 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 ತಿಮ್ಮು, ಸೂಪರ್. ಒಳ್ಳೆ ಕೆಲಸ ಮಾಡಿಬಿಟ್ಟಿದ್ಯಾ. ಅಲ್ಲ ನೋಡು ಮಾಮ, ನಾನು ಸುಮ್ಮನೆ ಹೋಗ್ತಾ ಇದ್ದೀನಿ. ನೀವು ಎಲ್ಲಾನ ಮಾರ್ಕೊಳ್ರಿ, ನಮ್ಗೇನು ಗೊತ್ತಿಲ್ಲ, ನಮ್ಮನ್ನೇನು ಕೇಳಬೇಡ್ರಿ. ಎಲ್ಲಾನ ಮಾರ್ಕೋವಾಗಪ್ಪ. ನಿನ್ನ ಕಾರು ನಿನ್ನಿದು. ಮೊಮ್ಮಗ ತಾಣಂತ ಕಾರ್ ಹೊತ್ಕೊಂಬಂದ ಅಲ್ಕ. ಈಗ ಎರಡೇ ದಿನಕ್ಕೆ ಮಾಡ್ತಾನಂತೆ. ಅದು ನನ್ನ ಮೊಮ್ಮಗ ಹೇಳಕ್ ಬಂದವನಿ. ನನ್ನ ಮೊಮ್ಮಗ ತಂದವನಿ ಅಂತ ಇವನು ತಕೊಂಬಂದ. ತರ್ಕೊಂಡ್ ಕೈಲಿ ಏನೂ ತರೆಯೋಕ್ಕಾಗಲಿಲ್ಲ. ಬಿಡಜ್ಜಿ ಅಂತ ಸುಮ್ಮನೆ ಯಾಕೆ ಹಂಗೆಲ್ಲ ಮಾತಾಡ್ಬೇಡ. ಏನನ್ನ ಮಾಡ್ಕೊಂಬ್ಲೇಳ ಅವರು. ಒಟ್ನಲ್ಲಿ ನಮ್ಗೂ ಅದಕ್ಕೂ ಸಂಬಂಧ ಇಲ್ಲ, ನಮ್ಗೇನು ಗೊತ್ತಿಲ್ಲ. ನಮ್ಮನ್ನೇನು ಕೇಳಕ್ಕೆ ಬರಬೇಡ್ರಿ, ನಮ್ಮನ್ನೇನು ಮಾತಾಡಿಸ್ಲೇಬೇಡ್ರಿ ನೀವು. ಅಲ್ಲ ಮಾತಾಡಿಸ್ತಿಲ್ದಾರೆ ನೀವು ಹೆಂಗೆ ಮಾತಾಡ್ಸಕ್ಕೆ ಬರ್ತಾರೆ ಅಂತ ಇವ್ರಿಗೇನು ಅನ್ಸಲ್ಲ. ಅಲ್ಲ ಮಾತಾಡ್ಸೋಕ್ಕೆ ಹೆಂಗನ ಮನ್ಸು ಬರುತ್ತೆ ನಿಮಗೆ ಅಂತ. ಅಲ್ಲ ಇವಾಗ ಇನ್ನೇನು ಮಾಡೋದಪ್ಪ, ಮಾತಾಡಿಸ್ಲೇಬೇಕು. ಅಲ್ಲ ಕನ್ನಡ ವಿಧಾನ ನೀನನ್ನು ಹೇಳ್ಕಾರು. ಇವಾಗ ನಾವು ವಾಪಸ್ ಬಿಡ್ತಾ ಇದ್ದೀವಿ, ನಮಗೆ ಕಷ್ಟ. ಅದಕ್ಕೆ ಇವಾಗ ಏನು ಮಾಡೋಣ, ಅದಕ್ಕೆ ಅಂತ ವಾಪಸ್ ಬಿಡೋಣ ಅಂತ ಇದ್ದೀನಿ. ಇವಾಗ ಯಾರಿಗಾನ 1-3 ಲಕ್ಷ ನಮ್ಮ ಅಣ್ಣಯ್ಯರಿಗೆ ಕೊಡಬೇಕು. ಅದಕ್ಕಾಗಿನ ಕೊಡಲಿಲ್ಲ ಅಂತಂದರೆ ಸುಮ್ಮನೆ ಸಮಸ್ಯೆಗಳಾಗ್ತವೆ. ಅದಕ್ಕಾಗಿ ಇವಾಗ ಏನು ಮಾಡೋಣ, ಕೊಡಬೇಕು ಅಂತ ಕಾರ್ ಮಾರಿ ಕೊಡೋಣ ಅಂತ. ಕಾರಣ ಮಾರ್ಕೊಡು, ಯಾತನ ಮಾರು. ನಮ್ಗೆ ನಾವೆಲ್ಲ ಹೇಳ್ಬೇಡ. ನನ್ನ ಮೊಮ್ಮಗನೇ ನಾವೆಲ್ಲ ಕೇಳ್ಬೇಡ. ನನ್ನ ಮೊಮ್ಮಗನ್ ತಗೊಂಡು ಅವನ್ನೇನ ಕರ್ಕೊಂಡು ಹೋಗಿದ್ದೇನ ತಾಮಕ್ಕೆ? ಅವನ್ನ ಕೇಳಕ್ಕೆ ಬಂದಿದ್ದೀಯಾ? ಸುಮ್ಮನೆ ಹೋಗ್ತಿಲ್ವ ಇಸಿಕೆ? ಮಾತಾಡ್ತಾನೆ. ನೋಡಿದ್ರಲ್ಲ ವೀಕ್ಷಕರು, ನಮ್ಮ ತಿಮ್ಮು ಬೈಬಿಡ ಕೇಳೋಕ್ಕೆ ಒಂಥರ ಚಂದ. ಹೆಂಗೈತೆ ನೋಡ್ರಿ ನಮ್ಮ ತಿಮ್ಮು ಹೋಗುದು ಉಪ್ಪಾಗ್ತೈತಿ. ಅವ್ರು ಮಾತಾಡ್ಸಿರೋದು ನೋಡ್ಬಿಟ್ಟೈತೆ. ಮಂತಗಳಿಂದ ಬಂದು ಸರಿಯಾಗಿ ಏನಿಲ್ಲ. ಸರಿಯಾಗಿ ಹೋಗುದು ಉಪ್ಪಿನಕಾಯಿ ಆಗ್ತೈತಿ.
ಇದು ನೋಡೋಕ್ಕೆ ಒಂಥರ ಚಂದ ಐತೆ, ತುಂಬ ಚಂದವಾಗೈತೆ. ನೋಡ್ತಾ ಇರಿ, ಇನ್ನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.